ಸರ್, ನೀವು ಫ್ಯಾನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಆ, ಯಾವ ರೀತಿ ಇದ್ರು ಫ್ಯಾನ್ಸ್, ಮತ್ತೆ ಈಗ ಒಂದು ಸ್ಟೋರಿ ಕೂಡ ಹೇಳಿದ್ರಿ. ಅದಾದ್ಮೇಲೆ ಒಬ್ಬ ಅಭಿಮಾನಿ ಒಂದು ಹೀರೋ ನಟನ ಅಭಿಮಾನ ಅಥವಾ ಅಭಿಮಾನಿ ಆಗೋದು ಆತನ ಆಕ್ಟಿಂಗ್ ನೋಡಿ, ಮತ್ತೆ ಆತ ಸಿನಿಮಾದಲ್ಲಿ ಕೊಡುವಂತ ಒಂದು ಸಂದೇಶವನ್ನ ನೋಡಿ. ನನಗೆ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ, ಇತ್ತೀಚಿನ ಜನರೇಷನ್ ನಲ್ಲಿ ಒಬ್ಬ ನಟ ಸಿನಿ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಸಂದೇಶವನ್ನು ಕೊಡ್ತಾನೆ, ಅದನ್ನ ಫ್ಯಾನ್ ಅಳವಡಿಸ್ಕೊಡ್ತಾನೆ, ಅದು ಬೇರೆ. ಆದ್ರೆ ರಿಯಾಲಿಟಿ ಆಗಿ ರಿಯಲ್ ಆಗಿ ಯಾವ ರೀತಿ ಮಾದರಿಯಾಗಿರ್ಬೇಕು ಸರ್ ನಟ ಫ್ಯಾನ್ಸ್ ಗಳಿಗೆ ಒಂದು ತೆಗೆದುಕೊಳ್ಳೋದಾದ್ರೆ? ಒಂದು ಕ್ಲಾಸ್ ಅಂದ್ಮೇಲೆ ಫಸ್ಟ್ ರ್ಯಾಂಕು ಇರ್ತಾರೆ, 10th ರ್ಯಾಂಕು ಇರ್ತಾರೆ, ಫೇಲಿಯರ್ಸ್ ಇರ್ತಾರೆ. ಈಗ ಟೀಚರ್ಗೆ ಏನ್ ಕೇಳಬೇಕು ಪ್ರಶ್ನೆ ನಾವು? ನೀವ್ ಯಾಕೆ ಫಸ್ಟ್ ರ್ಯಾಂಕಿಗೆ ಹಂಗೆ ಹೇಳ್ಕೊಟ್ರಿ, 10th ಅವ್ರಿಗೆ ಯಾಕೆ ಹೇಳ್ಕೊಟ್ರಿ, ಫೇಲ್ ಯಾಕಾದ್ರು ಅಂತಾನ? ನೋ ಸರ್, ಪ್ಲೀಸ್ ಡೋಂಟ್ ಮೇಕ್ ಇಟ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿಬಡಿ. You will learn good if you want to learn good. Don't put it on anybody else. And ನೀವು ಸಂದೇಶ ಅಂತ ಹೇಳ್ತೀರಿ ಸರ್. ನೋ ಸರ್, ಹೊರಗಡೆ ಒಂದು ದೊಡ್ಡ ದೊಡ್ಡ ಬೋರ್ಡಿಂಗ್ ಹಾಕೊಂಡಿರ್ತಾರೆ, ಸಿಗರೆಟ್ ಮಾರ್ತಾ ಇರ್ತಾರೆ, ಕೆಳಗಡೆ ಟೊಬ್ಯಾಕೋ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಅಂತಾನೆ ಇರುತ್ತೆ. ಆದ್ರೂ ನೀವು ಸೇರ್ತೀರಿ. ಸೇದಲ್ವಾ ನೀವು? ನಾನ್ ಸೇದಲ್ಲ ಸರ್. ಸೇದವ್ರಿಗೆ ಹೋಗಿದ್ದೀನಿ ಹೇಳಿದೀರ ಹಂಗಾರೆ? ಹೇಳಿದ್ದೀನಿ ಸರ್. ಏನು ಮಾಡಕ್ಕಾಗಲ್ಲ ಸರ್. ಐ ಟೆಲ್ ಯು, ಇನ್ ಅ ಸೊಸೈಟಿ ಲೈಕ್ ದಿಸ್ ಎಲ್ಲಾ ತರ ಕ್ರಾಸ್ಗಳಿದೆ, ಎಲ್ಲಾ ತರ ಸಿಗ್ನಲ್ ಇದೆ. ಅದಕ್ಕೆ ತಾನೇ GPS ಇರೋದು. ಎಲ್ಲಿ ಟ್ರಾಫಿಕ್ ಕಮ್ಮಿ ಇದೆ ನೋಡಿ ಅಲ್ಲಿ ನುಗ್ತಾರೆ ಅನ್ನಕ್ಕೆ. ಜೀವನದ ಆಯ್ಕೆ ನಿಮ್ದು ಸರ್. ಸಂದೇಶ ಕೊಡೋದು ಒಂದೇ ನಮ್ಮ ಕೆಲಸ ಅಲ್ಲ. ಪಿಕ್ಕೆಸ್ಟ್ ಆಫ್ ನಾನು ಹೇಳೋದು, ಡೋಂಟ್ ಮೇಕ್ ಇಟ್ ನಿಮ್ಮ ಲೈಫ್ ಅಥವಾ ಜನಗಳ ಲೈಫ್ ಎಲ್ಲಾರ್ದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತಗೊಳಕ್ಕಾಗಲ್ಲ. ದಿಸ್ ಅ ಲಾಟ್ ಆಫ್ ಗುಡ್ ಅರೌಂಡ್. ಫಾರ್ ಎಕ್ಸಾಂಪಲ್, ನೀವು ಹೇಳ್ತೀರಿ ಸಿನಿಮಾದಲ್ಲಿ ಒಂದು ಸಂದೇಶ ಅಂತ ನೀವೇನ್ ಹೇಳ್ತೀರಿ? ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಹೀರೋಯಿನ್ ಮದುವೆ ಆಗ್ತಾ ಇರ್ತೀವಿ ನಾವು. ಅದನ್ನ ಯಾಕೆ ಸೀರಿಯಸ್ ಆಗ್ತಾವಂತ ಇಲ್ಲ ತಗೊಳ್ಳಿ, ಬೇರೆ ಬೇರೆ ಮದುವೆ ಆಗಿ. ಕರೆಕ್ಟಾ? ಅದು ಓಡಿಸ್ಬಿಡ್ತಾರೆ ಸರ್. ಹಂಗೆ ಏನ್ ತಗೊಬೇಕು ಅದನ್ನ ಮಾತ್ರ ತಗೊಂಡು ನೀವು ಹೋಗಲ್ವಾ? ಹಾಗೆ ಸರ್. Learn what you want to learn. If you want to be a good citizen, please, there's a lot of beautiful education all around you. Make your choices. Trust me. It is the decisions you make and the choices you make is what makes you what you are 10 years or 15 years from now. What decisions you take today. Right? I'm a reflection of my decisions, what I took. ಥ್ಯಾಂಕ್ ಯು ಸರ್. ನೀವು ಫ್ಯಾನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಯಾವ ರೀತಿ ಇದ್ರು ಫ್ಯಾನ್ಸ್, ಮತ್ತೆ ಈಗ ಒಂದು ಸ್ಟೋರಿ ಕೂಡ ಹೇಳಿದ್ರಿ. ಅದಾದ್ಮೇಲೆ ಒಬ್ಬ ಅಭಿಮಾನಿ ಒಂದು ಹೀರೋ ನಟನ ಅಭಿಮಾನ ಅಥವಾ ಅಭಿಮಾನಿ ಆಗೋದು ಆತನ ಆಕ್ಟಿಂಗ್ ನೋಡಿ, ಮತ್ತೆ ಆತ ಸಿನಿಮಾದಲ್ಲಿ ಕೊಡುವಂತ ಒಂದು ಸಂದೇಶವನ್ನ ನೋಡಿ. ನನಗೆ